ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು, ಮತದಾರರು ಮೋದಿಯವರನ್ನ ಗೆಲ್ಲಿಸಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳ್ತೇವೆ. ನಮ್ಮ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಆಧಾರದ ಮೇಲೆ ಓಟು ಕೇಳ್ತೇವೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೇವೆ ಎಂದರು. ನಾನು ಯಾವುದರ ಬಗ್ಗೆನೂ ಮಾತಾಡಲ್ಲ, ಅದೆಲ್ಲವನ್ನ ಕೇಂದ್ರ ತೀರ್ಮಾನ ಮಾಡುತ್ತೆ. ನೋಡಿ, ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಎಲ್ಲಿಗೆ ಬಂದ್ರೆ ಅನುಕೂಲ, ಎಲ್ಲವ ಜಾತಿ ಸಮೀಕರಣವನ್ನ ಸೋಷಿಯಲ್ ಎಂಜಿನಿಯರಿಂಗ್ ಅನ್ನ ಮಾಡಿ ವಿಭಾಗಗಳನ್ನ ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲವರಿಗೆ ಕೆಲಸ ಮಾಡಿರ್ತಾರೆ, ಆದ್ರೂ ಕೂಡ ಟಿಕೆಟ್ ತಪ್ಪುತ್ತೆ. ಇದೆಲ್ಲವನ್ನ ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ. ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು, ನಮ್ಮೆಲ್ಲರಿಗೆ ಕೂಡ ಕಮಲದ ಚಿಹ್ನೆ ಕ್ಯಾಂಡಿಡೇಟು. ಟಿಕೆಟ್ ಸಿಗ್ಲಿ ಸಿಗದೇ ಇರಲಿ, ನಾವು ಮೋದಿಗಾಗಿ ಕೆಲಸ ಮಾಡುವವರು, ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು. ಅಸಮಾಧಾನವನ್ನ ಸಮಾಧಾನ ಮಾಡುತ್ತೀವಿ. ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ, ಅದನ್ನು ಮಾಡೇ ಮಾಡ್ತಾರೆ. ಮತ್ತೆ ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು, ಅವರೆಲ್ಲರೂ ಅರ್ಥ ಮಾಡ್ಕೊಂತಾರೆ. ಈ ಚುನಾವಣೆ ದೇಶದ ಚುನಾವಣೆಗಾಗಿ ಖಂಡಿತವಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡ್ಬೇಕನ್ನುವಂತ ವಿಶ್ವಾಸದಿಂದ ಎಲ್ಲರೂ ಹೋಗ್ತಾರೆ ಅನ್ನುವಂತ ವಿಶ್ವಾಸ. ವೇದಿಕೆಗಳಿರಲಿ, ಅದು UNA ಇರಲಿ, WHO ಇರಲಿ, ಅಥವಾ ಯಾವುದೇ ಇರಲಿ, ಭಾರತದ ಧ್ವನಿಯನ್ನ ಕೇಳಬೇಕು, ಭಾರತದ ಅಭಿಪ್ರಾಯವನ್ನ ಕೇಳಬೇಕು ಅನ್ನುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದಂತ ಪ್ರಧಾನಿ ಅದು ನರೇಂದ್ರ ಮೋದಿ ಅವರು. ನಮ್ಮ ಕೋರಿಕೆಯಂತೆ ನಾವು ತಿಂತಾ ಇರುವಂತಹ ರಾಗಿ ಜೋಳಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವವನ್ನು ತಂದುಕೊಟ್ರು. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಕಳೆದ ವರ್ಷ ನಮ್ಮ ಕೋರಿಕೆಯಂತೆ ಆಯಿತು. G20 ಅತ್ಯಂತ ಯಶಸ್ವಿಯಾಗಿ ಭಾರತದಲ್ಲಿ ಮಾಡಿದಂತ ಕೀರ್ತಿ ಮತ್ತು ಮೊದಲ ಬಾರಿಗೆ G20 200ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಸಭೆಗಳನ್ನು ಮಾಡಿದಂತ ಕೀರ್ತಿ ಅದು ನರೇಂದ್ರ ಮೋದಿ ಅವರ ನೇತೃತ್ವದ್ದು. ದೇಶದ ಎಲ್ಲ ಸರ್ಕಾರಗಳು, ಎಲ್ಲ ರಾಜ್ಯಗಳು ಇದಕ್ಕೆ ಸಹಕಾರವನ್ನು ಕೊಟ್ಟು ಅಂತ ಒಂದು ಅದ್ಭುತವಾದಂತ ಸಂಕಲ್ಪವನ್ನ ಮಾಡಿ ಅವರು ದೇಶದ ಗೌರವವನ್ನು ಹೆಚ್ಚು ಮಾಡುವಂಥದ್ದು ಮಾಡಿದ್ರು. ಇವತ್ತು ಭಾರತದ ಪ್ರಧಾನಿ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಗೌರವ ಸಿಗ್ತಾ ಇದೆ. ಪ್ರಪಂಚದ ಯಾವುದೇ ಪ್ರಧಾನಿಗಳು ಕೂಡ ಮುಂಚೂಣಿಯಲ್ಲಿ ನಿಂತು ಭಾರತದ ಪ್ರಧಾನಿಯನ್ನ ಆಹ್ವಾನ ಮಾಡುವಂಥದ್ದು, ರಿಸೀವ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ಭಾರತ ಬಹಳ ದೊಡ್ಡ ದಾಪುಗಾಲನ್ನು ಇಟ್ಟಿದೆ. ಬಡತನ ರೇಖೆಗಿಂತ ಕೆಳಗಿರುವಂತ ಸುಮಾರು 25 ಕೋಟಿಗಿಂತ ಹೆಚ್ಚು ಜನರನ್ನ ಇವತ್ತು ಬಡತನ ರೇಖೆಗಿಂತ ಮೇಲೆ ತರುವಂತ ಒಂದು ಪ್ರಯತ್ನ ಆಗಿದೆ. ಉಚಿತವಾದಂತ ಅಕ್ಕಿ, ಉಚಿತವಾದಂತ ಗ್ಯಾಸ್ ಇಲ್ಲದವರಿಗೆ ಗ್ಯಾಸು, ವಿದ್ಯುತ್ ಇಲ್ಲದ ಮನೆಗೆ ವಿದ್ಯುತ್, ಶೌಚಾಲಯ ಇಲ್ಲದ ಮನೆಗೆ ಶೌಚಾಲಯ, ಮನೆ ಇಲ್ಲದವರಿಗೆ ಮನೆ, ಹಲವಾರು ರೀತಿಯ ವೈಯಕ್ತಿಕ ಸಹಾಯಗಳು, ಆಯುಷ್ಮಾನ್ ಕಾರ್ಡ್ ಮೂಲಕ ಆರೋಗ್ಯಕ್ಕೆ ಸಹಾಯ, ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಚಿಕ್ಕ ರೈತನಿಗೆ ಸಹಾಯ, ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಒಂದು ಗುರಿಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಇದನ್ನು ಸಾಧನೆ ಮಾಡುವಂತ ಒಂದು ದೊಡ್ಡ ಸಂಕಲ್ಪವನ್ನು ಪ್ರಧಾನಿ ಮಾಡಿ ಇವತ್ತು ಭಾರತದ ಆರ್ಥಿಕತೆಯನ್ನ 11ಕ್ಕೆ ಇದ್ವಿ ನಾವು, 5ನೇ ನಂಬರಿಗೆ ತರುವಂತ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಆರ್ಥಿಕತೆ, ಸುಧಾರಿತ ಆರ್ಥಿಕತೆಯಲ್ಲಿ 5ನೇ ಜಾಗಕ್ಕೆ ತರುವಂತ ಕೆಲಸವನ್ನ ದೇಶದ ಪ್ರಧಾನಿ ಮಾಡಿದ್ದಾರೆ. ಮುಂದಿನ 5 ವರ್ಷದಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪ ಭಾರತದ ಆರ್ಥಿಕತೆಯನ್ನ ಪ್ರಪಂಚದಲ್ಲಿ 3ನೇ ಜಾಗಕ್ಕೆ ತರಬೇಕು. 2047ಕ್ಕೆ ಭಾರತ ವಿಶ್ವಗುರು ಆಗಬೇಕು. 100ನೇ ವರ್ಷದ ಸ್ವಾತಂತ್ರ್ಯೋತ್ಸವನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಭಾರತ ಪ್ರಪಂಚದ ದೇಶಗಳ ಮಧ್ಯೆ ನಂಬರ್ 1, ನಂಬರ್ 2 ಜಾಗದಲ್ಲಿ ನಿಲ್ಲಬೇಕು. ಇದು ನಮ್ಮ ಸಂಕಲ್ಪ. ಈ ಸಂಕಲ್ಪಕ್ಕಾಗಿ ನರೇಂದ್ರ ಮೋದಿ ಅವರು ಇವತ್ತಿನ ತನಕ ಕೂಡ ಇವತ್ತಿನ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಏನು ನಡೀತಾ ಇದೆ, ದೇಶದಾದ್ಯಂತ ಅವರು ಉದ್ಘಾಟನೆಗಳನ್ನು ಮತ್ತು ಶಿಲಾನ್ಯಾಸಗಳನ್ನು ಮಾಡ್ತಾ ಇದ್ದಾರೆ. ಯಾವ ಶಿಲಾನ್ಯಾಸವನ್ನು ಮಾಡಿದ್ದಾರೆ ಅದನ್ನೇ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರಗಳಿದ್ವು, ನಮ್ಮೆಲ್ಲ ಡ್ಯಾಮ್ಗಳನ್ನ ಅಥವಾ ಬೇರೆ ಬೇರೆ ದೊಡ್ಡ ಪ್ರಾಜೆಕ್ಟ್ ಅನ್ನ ನಾವು ನೋಡಿದ್ದೀವಿ. 10 ವರ್ಷಗಳಾದ್ರೂ 15 ವರ್ಷ ಆದ್ರೂ ಹಿಂದಿನ ಸರ್ಕಾರಗಳು ಬಂದು ಬದಲಾವಣೆ ಆಗ್ತಾ ಇದ್ರು ಕೂಡ ಅದನ್ನ ಪೂರ್ಣ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ತಾನು ಹಾಕಿದಂತ ಶಿಲಾನ್ಯಾಸಕ್ಕೆ ತಾನೇ ಉದ್ಘಾಟನೆ ಮಾಡುವಂತ ಕೆಲಸವನ್ನೇ ಈ ದೇಶದಲ್ಲಿ ಮಾಡ್ತಿದ್ದಾರೆ. ನಮ್ಮೆಲ್ಲ ಇಲಾಖೆಗಳಿಗೆ ಕೂಡ ಅದೇ ಸೂಚನೆ ಕೊಟ್ಟಿದ್ದಾರೆ. ಇವತ್ತು KVKಗೆ ನಾನು ಶಿಲಾನ್ಯಾಸ ಮಾಡಿ ಹೋಗಿದ್ದೆ, ಇವತ್ತು ಉದ್ಘಾಟನೆ ಬಂದಿದ್ದೀನಿ. ಈ ರೀತಿ
ದೇಶದಾದ್ಯಂತ ನಮ್ಮ ಎಷ್ಟು ಏರ್ಪೋರ್ಟ್ಗಳಿದ್ದವು ಅದನ್ನು 10 ವರ್ಷದಲ್ಲಿ ನಾವು ಡಬಲ್ ಮಾಡಿದ್ವಿ. 74 ಏರ್ಪೋರ್ಟ್ ಇತ್ತು, 74 ಹೊಸದು ಜೋಡಿಸಿದ್ವಿ. ನಮ್ಮ ಹೈವೇಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ವಿ. ಎಲ್ಲ ಸ್ಟೇಟ್ ಹೈವೇಗಳನ್ನು ಕೂಡ ಅಪ್ಗ್ರೇಡೇಷನ್ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕನ್ನುವಂಥದ್ದಕ್ಕೆ ಒತ್ತು ಕೊಟ್ಟಿದ್ದೀವಿ. ನಮ್ಮ ರೈಲ್ವೆ, ಹಿಂದೆ ರೈಲ್ವೆ ಅಂದರೆ ವಾಸನೆ, ರೈಲ್ವೆ ಅಂದರೆ ಹಳೆ ಡಬ್ಬಿ, ರೈಲ್ವೆ ಅಂದರೆ ತಿಗಣೆ ಇದಿತ್ತು. ಆದರೆ ಇವತ್ತು ರೈಲ್ವೆಗೆ ಹೊಸ ಕಾಯಕಲ್ಪ ಕೊಟ್ಟಿದ್ದೀವಿ. ನಮ್ಮ ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ಗಳ ಥರ ಆಗ್ತಾ ಇದ್ದಾವೆ. ಡಬಲಿಂಗ್ ಮಾಡ್ತಾ ಇದ್ದೀವಿ, ಇಲೆಕ್ಟ್ರಿಫಿಕೇಶನ್ ಮಾಡ್ತಾ ಇದ್ವಿ, ಹೊಸ ರೈಲನ್ನು ತರ್ತಾ ಇದ್ವಿ, ವಂದೇ ಭಾರತ್ ರೈಲು ಓಡ್ತಾ ಇದೆ. ಯಾವುದನ್ನ ನಾವು ವಿದೇಶದಲ್ಲಿ ಕಾಣ್ತಾ ಇದ್ವಿ ಅದನ್ನು ಇವತ್ತು ಭಾರತದಲ್ಲಿ ಕಾಣುವಂತ ಒಂದು ಸೌಭಾಗ್ಯವನ್ನ ದೇಶದ ಪ್ರಧಾನಿ ಒದಗಿಸಿಕೊಟ್ಟಿದ್ದಾರೆ. ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸಬೇಕು, ಇದಕ್ಕೆ ವೇಗ ಕೊಡಬೇಕು. ಭಾರತಕ್ಕೆ ಶಕ್ತಿ ಇದೆ, ಭಾರತದ ರೈತರಿಗೆ ಶಕ್ತಿ ಇದೆ, ಭಾರತದಲ್ಲಿ ಉತ್ಪಾದನೆ ಮಾಡಬಹುದು, ನಮ್ಮ ಇಂಡಸ್ಟ್ರಿಗೆ ಶಕ್ತಿ ಇದೆ. ಪ್ರಪಂಚದಾದ್ಯಂತ ನಮ್ಮ ಮಾಲು ಇವತ್ತೇನು ಚೀನಾದ ಮಾಲು ಎಲ್ಲ ದೇಶಗಳಿಗೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ, ಮುಂದಿನ 5-10 ವರ್ಷಗಳಲ್ಲಿ ಭಾರತದ ಎಲ್ಲ, ಅದು ಇಲೆಕ್ಟ್ರಾನಿಕ್ ಐಟಮ್ ಇರ್ಬೋದು, ಅದು ಮೆಕ್ಯಾನಿಕಲ್ ಇರ್ಬೋದು, ಅದು ಭಾರತದ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ರೆಡಿ ಟು ಈಟ್ ಇರ್ಬೋದು, ರೆಡಿ ಟು ಕುಕ್ ಇರ್ಬೋದು, ತಾಜಾ ಇರ್ಬೋದು, ಇದೆಲ್ಲವೂ ಕೂಡ ಪ್ರಪಂಚದ ಮಾರ್ಕೆಟಿಗೆ ನಾವು ತಲುಪಬೇಕು. ಒಂದು ಕಾಲ ಇತ್ತು ನಮ್ಮ ಕೈಯಲ್ಲಿರುವಂಥ ಮೊಬೈಲ್ ನಮಗೆ ವಿದೇಶದಿಂದ ಬರ್ತಾ ಇತ್ತು. ಇವತ್ತು ಪ್ರಪಂಚದಲ್ಲಿ ಮೊಬೈಲ್ ಅನ್ನ ಎಕ್ಸ್ಪೋರ್ಟ್ ಮಾಡುವ ದೇಶದಲ್ಲಿ ನಾವು ನಂಬರ್ 2ಗೆ ಬಂದಿದ್ದೀವಿ. ಇದು ನಮ್ಮ ಸಾಧನೆ. ಆಟೋಮೊಬೈಲ್ಸ್ ಅಲ್ಲಿ ನಾವು ನಂಬರ್ 1 ಇದ್ದೀವಿ. ಈ ರೀತಿ ಹಲವದ್ರಲ್ಲಿ ನಾವು ನಂಬರ್ 1, ನಂಬರ್ 2 ಆಗುವಂತ ಈ ಸಂದರ್ಭದಲ್ಲಿ ಮುಂದಿನ 5 ವರ್ಷಗಳನ್ನ ನಮಗೆ ಕೊಡಿ, ನರೇಂದ್ರ ಮೋದಿ ಅವರಿಗೆ ಕೊಡಿ. ಒಂದು ಅದ್ಭುತಗಳನ್ನ ಸಾಧನೆ ಮಾಡುವಂತ ಒಬ್ಬ ಋಷಿ ಅವರು. ನಮಸ್ಕಾರ ವೀಕ್ಷಕರೇ. ಪಂಡಿತ್ PM ಭಟ್ ಅವರ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ್ಯ ಕೇಂದ್ರ. ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿಪುರುಷರು. ಗುರುಜಿಯವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಇನ್ಯಾವುದೋ ಜನ್ಮದ ಪಾಪಗಳಿಂದ ನಮ್ಮ ಜೀವನದಲ್ಲಿ ದೋಷಗಳು ಸುತ್ತಿಕೊಳ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸ್, ಮದುವೆ, ಸಂತಾನ, ಸತಿಪತಿ ಕಲಹ, ವಿಚ್ಛೇದನ, ಆರೋಗ್ಯ, ಹಣಕಾಸು ವ್ಯವಹಾರ, ವ್ಯಾಪಾರದಲ್ಲಿ ನಷ್ಟ ಹೊಂದುವುದು ಅಷ್ಟೇ ಅಲ್ಲ, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರೂಜಿ. ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಗುರೂಜಿಯವರೇ ಕಾರಣ. ಯಾಕಂದರೆ ನಾವು ಫೈನಾನ್ಸಿಯಲಿ ತುಂಬ ಸಫರ್ ಮಾಡ್ತಾ ಇದ್ವಿ. ನಾವು ಎಷ್ಟೇ ದುಡಿದ್ರೂ ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ. ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದರು. ಆ ಪೂಜೆಗಳನ್ನ ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ. ಇವತ್ತು ನಮ್ಮ ಗುರೂಜಿಯವರ ದಯದಿಂದ ಫೈನಾನ್ಸಿಯಲಿ ನಾವು ತುಂಬ ಚೆನ್ನಾಗಿದ್ದೀವಿ. ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, MG ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880360435.